ಚಿಕ್ಕಬಳ್ಳಾಪುರ ನಗರದ ಮುನಿಸಿಪಲ್ ಲೇಔಟ್ನಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ 13ನೇ ವರ್ಷದ ಗುರುಪೂರ್ಣಿಮಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ, ವಿಶೇಷ ಹೋಮ, ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ದೇವಾಲಯವನ್ನು ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿದ್ದು, ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಹಾಗೆಯೇ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿತ್ತು. सद्गुरु साईनाथ पूजा प्रसिद्धे देवरा पवित्रम देवरा श्री देवरा पूजा प्रसिद्धे मंगल साईनाथ प्रसाद सिद्धस्तु कृपा ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಗಣೇಶ, ಅನ್ನಪೂರ್ಣೇಶ್ವರಿ ಮತ್ತು ಸಾಯಿಬಾಬಾ ದೇವರುಗಳಲ್ಲಿ ಪ್ರತಿಷ್ಠಾಪನೆಯಾಗಿದ್ದು 13 ವರ್ಷದಿಂದ ವಿಶೇಷವಾಗಿ ವಾರ್ಷಿಕೋತ್ಸವ ಮತ್ತು ದಸರಾ ಹಬ್ಬದಲ್ಲೂ ಮತ್ತು ಗಣೇಶನಿಗೆ ವಿಶೇಷ ಉತ್ಸವಗಳು ಮತ್ತು ಹಬ್ಬಗಳು ನಡೀತಾ ಇರುತ್ತೆ. ದೇವರ ಈ ಒಂದು ಕಾರ್ಯದಲ್ಲಿ ನಾವೆಲ್ಲ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ. ಇನ್ನೊಂದೆಡೆ ಚಿಕ್ಕಬಳ್ಳಾಪುರ ನಗರದ ಶ್ರೀ ಕೈವಾರ ತಾತಯ್ಯನವರ ದೇವಾಲಯದಲ್ಲೂ ಗುರುಪೂರ್ಣಿಮೆ ಅಂಗವಾಗಿ ವಿಶೇಷ ಪೂಜೆ, ಹೋಮ, ಪುಷ್ಪಾಲಂಕಾರ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಗಳು ನೆರವೇರಿದವು. ಸಂಜೆ ಶ್ರೀ ತಾತಯ್ಯನವರ ಭಾವಚಿತ್ರವನ್ನು ಅಲಂಕರಿಸಿದ ಪಲ್ಲಕ್ಕಿಯನ್ನ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಭಕ್ತರು ಭಜನೆ, ಕೀರ್ತನೆಗಳೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು. ಬನ್ನಿ ಬನ್ನಿ ಕಡೆ ಬನ್ನಿ. ತಿರ್ತಾಳ ಕೊಡ್ತಾರೆ ಇಸ್ಕೊಡಿ. ತಿರ್ತಾ ಕಡೆ ಕೊಡ್ತಾ ತಗೊಳ್ಳಿ. ಸಾಯಂಕಾಲ 5 ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಬರಬೇಕಾಗಿ ತಮ್ಮನ್ನು ಸಹಾಯ ಮಾಡ್ತಾರೆ. ಬನ್ನಿ ಈ ಕಡೆ ಅಲಂಕಾರ ನೋಡ್ಕೊಂಡು ಬನ್ನಿ. ದರ್ಶನ್ ಪಾಪ ಇಲ್ಲಿ ಬೇಗ ಜನ ಆಗ್ತೀವಲ್ಲ ಸ್ವಾಮಿ ಮಳೆ ಕೊಡಿ. ನೀವು ಮುಂದೆ ಇರೋ ಈ ಕಡೆ ಬಂದ್ಬಿಡಿ ಅಕ್ಕ. ಇಡೀ ಚಿಕ್ಕಬಳ್ಳಾಪುರದ ಎಲ್ಲ ಸಮುದಾಯದ ಜನರು ಬಂದು ಇವತ್ತು ತಾತಯ್ಯನವರ ಒಂದು ಆಶೀರ್ವಾದಕ್ಕೆ, ಅವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಿಜವಾಗ್ಲೂ ಇದು ಸಂತೋಷದ ಸುದ್ದಿ ಇರ್ತಕ್ಕಂಥ ಮಾತನ್ನು ಹೇಳ್ತೀನಿ. ಈ ನಿಟ್ಟಿನಲ್ಲಿ ಸಾಯಂಕಾಲ 5:30 ಗಂಟೆಗೆ ನಾವು ಏನು ಪ್ರಮುಖ
ರಾಜಬೀದಿಗಳಲ್ಲಿ ತಾತಯ್ಯನವರ ವಿಗ್ರಹದ ಒಂದು ಮೆರವಣಿಗೆ ರಥೋತ್ಸವವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಪಲ್ಲಕ್ಕಿಯನ್ನು ಇಡೀ ನಮ್ಮ ಕೇವಲ ಇದು ಬಲಿಜ ಸಮುದಾಯವೇ ಅಲ್ಲ, ಎಲ್ಲ ಸಮುದಾಯಗಳವರನ್ನು ಆಹ್ವಾನಿಸಿದ್ದೀವಿ. ಎಲ್ಲರೂ ಸೇರಿ ಈ ದಿವಸ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೆರವಣಿಗೆಯನ್ನು ಮಾಡ್ತೀವಿ. ಹಬ್ಬದ ವಾತಾವರಣದಲ್ಲಿ ಗುರು ಪೌರ್ಣಮಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಏಕೆಂದರೆ ತ್ರಿಕಾಲ ಜ್ಞಾನಿಗಳಾದಂಥ ತಾತಯ್ಯನವರು ಅತಿ ಸಾಮಾನ್ಯರಲ್ಲ. ಇವರು ಏನು ಸಾಮಾನ್ಯ ಕುಟುಂಬದಲ್ಲಿ ಸಂಸಾರ ಜೀವನದಲ್ಲಿ ಬಂದರೂ ಸಹ ಇವತ್ತು ಅವರು ಬರೆದಿರ್ತಕ್ಕಂಥ ಕಾಲಜ್ಞಾನ ಏನಿದೆ ಅದು ಸಾಕ್ಷೀಭೂತವಾಗಿದೆ. ಯಾಕೆಂದರೆ ಏನು ಹಿಂದೆ ನಡೆದಿರ್ತಕ್ಕಂಥದ್ದು, ಈಗ ನಡೀತಾ ಇರ್ತಕ್ಕಂಥದ್ದು, ಮುಂದೆ ನಡೀತಕ್ಕಂಥದ್ದು. ದೇವಾಲಯದ ಆಡಳಿತ ಮಂಡಳಿ ಇದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ಹಾರುಬಂಡೆ ಗ್ರಾಮದ ಸಮೀಪದ ಶಿರಡಿ ಸಾಯಿ ದೇವಾಲಯದಲ್ಲೂ ಸಹ ಗುರುಪೂರ್ಣಿಮೆ ಪ್ರಯುಕ್ತ ವಿಶೇಷ ಪೂಜೆ, ಅಭಿಷೇಕ, ಹೋಮ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಪೂಜೆಯಲ್ಲಿ ಭಾಗವಹಿಸಿ ಗುರುಗಳ ಆಶೀರ್ವಾದ ಪಡೆದರು. ಪೂಜೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಬನ್ನಿ. ಪೂಜೆ ಸ್ಟಾರ್ಟ್ ಆಗುತ್ತೆ, ಸೈಡ್ ಬನ್ನಿ. ಹೊರಗಡೆ ಬನ್ರಿ. विष्णु ईश्वर तस्मै ಶ್ರೀ ಗುರುವೇ ನಮಃ. ಈ ದಿನ ಪೌರ್ಣಿಮೆ ಬುಧವಾರ ಮತ್ತು ಗುರುವಾರ ಬಹಳ ವಿಶೇಷ, ಪ್ರತಿ ವರ್ಷವೂ ಬರ್ತದೆ. ಹಾಗಾಗಿ ಅಧಿಕ ಸಂಖ್ಯೆಯಲ್ಲಿ ಜನಗಳು ಸಾಯಿಬಾಬಾ ದರ್ಶನ ಮಾಡ್ತಾ ಇದ್ದಾರೆ. ಈ ದಿವಸ ಸಾಯಿಬಾಬಾ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದರೆ ಸಕಲ ದೋಷ ಇದ್ದರೂ ಪರಿಹಾರ ಆಗುತ್ತದೆ. ಹಾಗೆ ಅಶ್ವತ್ಥ ಮರಕ್ಕೆ 21 ಪ್ರದಕ್ಷಿಣೆ ಹಾಕಿದರೂ ದೇವರು ಏನು ಬೇಡ್ಕೊಳ್ತಾರೆ ಅದೆಲ್ಲ ಇದಾಗುತ್ತೆ. ಹಾಗೆ ಭಕ್ತಾದಿಗಳು ಇದನ್ನು ಗಮನದಲ್ಲಿ ಇಟ್ಕೊಂಡು ಇದು ಮಾಡೋ ಶಾಂತ ರೀತಿಯಿಂದ ಸಹಕರಿಸಬೇಕಾಗಿ ಕೋರಿಕೊಳ್ತಾರೆ. ಬೆಳಗ್ಗೆಯಿಂದ ಏನೇನು ಪೂಜೆ? ಬೆಳಗ್ಗೆಯಿಂದ ಫಸ್ಟ್ ಬಂದುಬಿಟ್ಟು ಪಂಚಾಮೃತ ಅಭಿಷೇಕ, ಆಮೇಲೆ ಏನಿದೆ ಎಲ್ಲ ಇದಾಗುತ್ತೆ. ಮತ್ತು ಮಹಾಮಂಗಳಾರತಿ, ಮತ್ತು 1 ಗಂಟೆಗೆ ಮಹಾಪೂಜೆ ಇದೆ, ಮತ್ತು 6:30ಗೆ ಮಹಾಪೂಜೆ. ಯಾವ ರೀತಿ ಜನ ಬರ್ತಾರೆ? ಇವತ್ತು ಭಾಳ ಜನ, ಹಾಗಾಗಿ ಶಾಸ್ತ್ರ ಸಂಖ್ಯೆಯಲ್ಲಿ ಬರ್ತಾ ಇದೆ. ದೇವನಹಳ್ಳಿ ತಾಲೂಕಿನ ಅವತಿ ಗ್ರಾಮದ ಶ್ರೀ ಶಿರಡಿ ಸಾಯಿ ದೇವಾಲಯದಲ್ಲೂ ಗುರುಪೂರ್ಣಿಮೆ ಅಂಗವಾಗಿ ಬೆಳಗ್ಗೆಯಿಂದಲೇ ವಿಶೇಷ ಅಭಿಷೇಕ, ಪೂಜೆ, ಗುರುಪೂಜೆ, ಭಜನೆ, ಅನ್ನಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ದಿನವಿಡೀ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸಾಯಿಬಾಬಾ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಗುರುಪೂರ್ಣಿಮೆ ಪ್ರಯುಕ್ತ ಎಲ್ಲಾ ದೇವಾಲಯಗಳಲ್ಲೂ ಸಹ ಭಕ್ತಿಭಾವದ ವಾತಾವರಣ ಮನೆ ಮಾಡಿತ್ತು. ಇದು ಬಾಬಾ ಸಾಹೇಬ ತರ್ಖಡ ಕುಟುಂಬದಲ್ಲಿ ನಡೆದ ಘಟನೆ. ಬಾಬಾ ಸಾಹೇಬ ತರ್ಖಡ
ಶ್ರೀ ಸದ್ಗುರು ಸಾಯಿನಾಥಾಯ ನಮಃ. ಈಗ ಹೇಮಳ ಮತ್ತು ಮಾನವ ಜನ್ಮದ ಮಹತ್ವ ಪ್ರಪಂಚದಲ್ಲಿ ಸ್ವರ್ಗ, ಮರ್ತ್ಯ, ನರಕ, ಪಾತಾಳ, ಸಾಧಿ ಇವುಗಳಲ್ಲಿ ಪುಣ್ಯದಲ್ಲಿ ಪ್ರಧಾನವಾಗಿದ್ದ ಜೀವಿಗಳು ಸ್ವರ್ಗವನ್ನು ಸೇರಿ ಫಲವನ್ನು ಅನುಭವಿಸಿದ ನಂತರ ಮರ್ತ್ಯಲೋಕಕ್ಕೆ ಹೋಗುತ್ತದೆ. ಯಾವುದರಲ್ಲಿ ಪಾಪವೇ ಪ್ರಧಾನವಾಗಿರುವುದೋ ಅವು ನರಕ. ಈ ಒಂದು ಜನ್ಮದಲ್ಲಿ ನಮಗೆ ಪರಮಾತ್ಮನಿಗೆ ಒಂದು ನೈಮಿಷದ ಸಂಬಂಧ. ಇವು 4 ಕ್ರಿಯೆಗಳು ಸಮಸ್ತ ಸೃಷ್ಟಿಗಳಿಗೂ ಸಾಮಾನ್ಯ. ಆದರೆ ಮಾನವನಿಗೆ ಯಾವ ಜನ್ಮದಲ್ಲಿಯೂ ಸಾಧ್ಯವಾಗದಂತಹ ಆ ಪರಮಾತ್ಮನನ್ನು ಹೊಂದಬಹುದಾದ ವಿಶೇಷವಾದ ಜ್ಞಾನದ ಸೌಲಭ್ಯವಿದೆ. ಆದ್ದರಿಂದ ಅಸೂಯೆ, ಮಲ, ಶ್ಲೇಷ್ಮ, ಆಮ, ಮತ ಇವು ಸ್ವಲ್ಪ ಮಟ್ಟಿಗೆ ನಿಜವೇನೋ ಹೌದು. ದೇಶಗಳು ಆ ಕಡೆಯಲ್ಲಿ ಮನಸ್ಸಿದರೆ ನರಕದ ಆಗುತ್ತದೆ. ಅವರ ಯೋಚನೆಯಿಂದ ನೋಡಿಕೊಳ್ಳುತ್ತಾನೋ ಅದೇ ರೀತಿಯಲ್ಲಿ ಅನುಕೂಲವಾಗುವಂತಹ ಆತ್ಮಜ್ಞಾನವನ್ನು ಅನುಭವತೆ ಯಾವ ಪ್ರಾಣಿಗಳಿಗೂ ಸಹ ಇರಲಿಲ್ಲ. ಆದ್ದರಿಂದ ಅವನು ಬೇರೊಂದು ಜೀವನವನ್ನು ಸೃಷ್ಟಿ ಮಾಡಬಹುದು. ಸಾಯಿಬಾಬಾರಲ್ಲೂ ಸಹ ಅವರಿಗೆ ಅತ್ಯಂತ ಅನುಭವಿಸಿದರು. ಈ ಮೂವರು ಕೂಡಲೇ ಹೋಗಲೇಬೇಕಾದ ಶ್ಯಾಮನಾಥರು ಮಧು ಅಂತ ಅರ್ಚಕರು. ಇಲ್ಲಿ ಒಂದು ಗುರುಪೌರ್ಣಮಿ ವಿಶೇಷ ಬೆಳಗ್ಗೆ 5 ಗಂಟೆಗೆ ಅಭಿಷೇಕ ಆಯಿತು. ತುಂಬ ಜನ ಸೇರಿದ್ರು. ಚೆನ್ನಾಗಿ ಅಭಿಷೇಕ ಎಲ್ಲ ಚೆನ್ನಾಗಿ ನಡೀತು. ಮತ್ತು ಪ್ರಸಾದ ನಡೀತಾ ಇದೆ. ತುಂಬ ಚೆನ್ನಾಗಿ ಜನ ಬರ್ತಾ ಇದ್ದಾರೆ. ಬಂದೋದ್ರಿಂದ ತುಂಬ ಒಳ್ಳೆಯದಾಗಿದೆ. ನಡೀತಾ ಇದೆ, ತುಂಬ ಒಳ್ಳೆಯದಾಗಿದೆ. ಅದ್ರ ಗುರುಪೌರ್ಣಮಿ ತುಂಬ ವಿಶೇಷ. ಗುರುಗಳ ಪೂಜೆ ಅಂತ ಬರ್ತಾಯಿದ್ರೆ ಬಾಬಾ ನಮಗೆ ಒಳ್ಳೆಯದಾಗುತ್ತೆ. ಬಂದವರಿಗೆಲ್ಲ ಬಾಬಾ ಹೆಂಗೆ ಕೈ ಹಿಡಿದು ಇದು ಕಾಪಾಡ ಅವ್ರು ಏನು ಅಂದ್ಕೊಂಡೋದ್ರೆ ಇಲ್ಲಿ ಒಳ್ಳೇದಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಬಾಬಾ ನಂಬಬೇಕಷ್ಟೇ, ನಂಬಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಧು ಅಂತ. ಸುಮಾರು 10 ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ. ಪೌರ್ಣಮಿಗೆ ಇರೋದ್ರಿಂದ ಜನಗಳಿಗೆ ತುಂಬ ಒಳ್ಳೆಯದಾಗ್ತಿದೆ. ಗುರುವಾರ ಭಾನುವಾರ ಸಹಿತ ಡೈಲಿ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಸಾದ ಇರ್ತದೆ. ಆಮೇಲೆ ಕೆಲವರು ಜನಗಳಿಗೆ ಕೇಳುತ್ತಿರುವಂತಹ ಈಡೇರಿಕೆಗಳನ್ನು ಬಾಬಾ ಈಡೇರಿಸ್ತಾರೆ. ನನಗೂ ಗೊತ್ತು. ನಾನು 10 ವರ್ಷಗಳಿಂದ ನಾನು ನಂಬಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿದೆ. ನೀವೆಲ್ಲಿಂದ ಬಂದಿದ್ರಿ? ದೇವನಹಳ್ಳಿ. ನಿಮ್ಗೆ ಯಾವ ರೀತಿ ದೇವಾಲಯದ ಆಡಳಿತ ಮಂಡಳಿ ಒಟ್ಟಾರೆ ಗುರುಪೂರ್ಣಿಮೆ ಅಂಗವಾಗಿ ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಸೇರಿದಂತೆ ವಿವಿಧ ಭಾಗಗಳ ದೇವಾಲಯಗಳಲ್ಲಿ ನಡೆದ ವಿಶೇಷ ಪೂಜೆ, ಅನ್ನಸಂತರ್ಪಣೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವ, ಸೇವೆ ಮತ್ತು ಸಂಭ್ರಮಕ್ಕೆ ಸಾಕ್ಷಿಯಾದವು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕೆಳವಾರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.